ಗಾಂಧೀಜಿಯವರಿಗೆ ಬಾಪೂಜಿ ಎಂದು ಕರೆದವರು ಯಾರು? ಶ್ರದ್ಧಾ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಎಲ್ರಿಗೂ ಗೊತ್ತಿರಬೇಕಿದು. ಪ್ರಿಯಾಂಕಾ. ಕುವೆಂಪು ಅಲ್ಲದು, ಕುವೆಂಪು. ಗಾಡ್. ಕನ್ನಡದ ಪ್ರಥಮ ಕೃತಿ ಯಾವುದು? ಪ್ರಿಯಾಂಕಾ. ಸ್ವಚ್ಛ ಭಾರತದ ಅಭಿಯಾನ ಆರಂಭವಾಗಿದ್ದು ಯಾವಾಗ? ಯಾರಿಗೆ ಗೊತ್ತಿಲ್ಲ? ವಿನತಾ. 2014 ಅಕ್ಟೋಬರ್ 2ರಂದು. ಗೋಡ್. ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಯಾರು? ಸಹನಾ. ಜಯಚಾಮರಾಜೇಂದ್ರ. ಭಾರತದ ಅತ್ಯುನ್ನತ ಕೋರ್ಟ್ ಯಾವುದು? ಶ್ರದ್ಧಾ. ಸರ್ವೋಚ್ಚ ನ್ಯಾಯಾಲಯ. ಎಲ್ಲಿದೆ ಅದು? ದೆಹಲಿಯಲ್ಲಿದೆ. ಗುಡ್. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಪ್ರತಿಭಾ. ಮುಂಬೈ. ಕರ್ನಾಟಕದ ಜೈನರ ಕಾಶಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ಸಹನಾ. ಯಾವುದು? ಮೂಡಬಿದರೆ. ಕನ್ನಡದ ಮೊದಲ ಕವಯಿತ್ರಿ ಯಾರು? ಪ್ರಿಯಾಂಕಾ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು ಯಾವಾಗ? ವಿನತಾ. 1857. ಗೋಡ್. ನಲಂದಾ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ? ವಿನತಾ. ಬಿಹಾರ್ ಜಿಲ್ಲೆಯಲ್ಲಿ. ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಯಾವುದು? ಸಹನಾ. ನಂದಿ ವಿಗ್ರಹ. ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು? ಪ್ರತಿಭಾ. ಬಿಹಾರ್. ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ಯಾರು? ಶ್ರದ್ಧಾ. NS ಹಳ್ಳಿಕರ್. ಭಾರತದ ಉತ್ತರದ ಕೊನೆಯ ರಾಜ್ಯ ಯಾವುದು? ಕಯತ್ರಿ. ಪ್ರತಿಭಾ. ಜಮ್ಮು ಮತ್ತು ಕಾಶ್ಮೀರ. ಭಾರತದ ಅತಿ ದೊಡ್ಡ ಹಿಂದೂ ದೇವಾಲಯ ಯಾವುದು? ವಿನತಾ. ಅಕ್ಷರಧಾಮ, ದೆಹಲಿ. ಅಕ್ಷರಧಾಮ, ದೆಹಲಿ. ಕನ್ನಡದ ಮೊದಲ ಶಾಸನ ಯಾವುದು? ಕಯತ್ರಿ. ಪ್ರಿಯಾಂಕಾ. ಹರಿಮಿರಿ ಶಾಸನ. ಓಕೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು? ಕಯತ್ರಿ. ಪ್ರಿಯಾಂಕಾ. ಕುವೆಂಪು. ಕರ್ನಾಟಕದ ಮೊದಲ ರಾಜ್ಯ ಮನೆತನ ಯಾವುದು? ಕಯತ್ರಿ. ಸಹನಾ. ಕದಂಬರು. ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಕಯತ್ರಿ. ಪ್ರತಿಭಾ. ಗೋವಾ. ಗಾಂಧೀಜಿಯವರಿಗೆ ರಾಷ್ಟ್ರಪಿತ ಎಂದು ಕರೆದವರು ಯಾರು? ಕಯತ್ರಿ. ಶ್ರದ್ಧಾ. ಸುಭಾಷ್ ಚಂದ್ರ ಬೋಸ್. ಭಾರತದ ಅತಿ ದೊಡ್ಡ ಸರೋವರ ಯಾವುದು? ಕಯತ್ರಿ. ವಿನತಾ. ಚಿಲ್ಕ್ ಸರೋವರ. ಯಾವುದು? ಚಿಲ್ಕ್ ಸರೋವರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಮಾಡಿ. ಧನ್ಯವಾದಗಳು.